ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಇತ್ತೀಚೆಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಿದೆ. ಗೆಜೆಟೆಡ್ ಪ್ರೊಬೇಷನರ್ಸ್ಗೆ ಸುಮಾರು 384 ಜನರಿಗೆ ಆಯ್ಕೆ ಮಾಡಲಿಕ್ಕೋಸ್ಕರ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆದಿದೆ. 3 ಹಂತದ ಎಕ್ಸಾಮಿನೇಷನ್ ಇರ್ತದೆ. ಪ್ರಿಲಿಮಿನರಿ ಎಕ್ಸಾಮಿನೇಷನು, ಮೇನ್ ಎಕ್ಸಾಮಿನೇಷನ್ನು, ಆಮೇಲೆ ಪರ್ಸನಾಲಿಟಿ ಟೆಸ್ಟ್ 3 ಹಂತದಲ್ಲಿ ನಡೀತದೆ. ಮೊದಲನೇ ಹಂತದಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೀತದೆ. ಅದರಲ್ಲಿ ಪ್ರಶ್ನೆಗಳು ಇಂಗ್ಲಿಷ್ನಲ್ಲೂ ಇರ್ತವೆ, ಕನ್ನಡದಲ್ಲೂ ಕೂಡ ಇರ್ತವೆ. ಇದು ಆಬ್ಜೆಕ್ಟಿವ್ ಟೆಸ್ಟ್. ಇದು ನಡೆಯುವಾಗ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದಾಗ ಕೆಲವು ತಪ್ಪುಗಳಾಗಿದ್ದಾವೆ ಅಂತೇಳಿ ಅಲ್ಲಿ ಇದಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದಂಥ ಅಭ್ಯರ್ಥಿಗಳು ನಮಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಅನ್ಯಾಯ ಆಗಿದೆ ಅಂತೇಳಿ ಹೇಳಿದರು. ಅದು ಗೊಂದಲ ಆಯಿತು. ಅದು ಗೊಂದಲ. ಆಮೇಲೆ ಕರ್ನಾಟಕ ಲೋಕಸೇವಾ ಆಯೋಗದವರು ಒಂದು ತಜ್ಞರ ಸಮಿತಿಯನ್ನು ಮಾಡ್ತಾರೆ. ತಜ್ಞರ ಸಮಿತಿ, ಈ ತಜ್ಞರ ಸಮಿತಿ ಇದು ಎಲ್ಲ ಲೋಕಸೇವಾ ಆಯೋಗದಲ್ಲೂ ಕೂಡ ಮಾಡ್ತಾರೆ. ಬರೀ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಬೇರೆ ಬೇರೆ ಲೋಕಸೇವಾ ಆಯೋಗದಲ್ಲೂ ಈ ಥರ ಸಮಸ್ಯೆ ಬಂದಾಗ ಲೋಕಸೇವಾ ಆಯೋಗದಲ್ಲೂ ಕೂಡ, ಎಲ್ಲ ಲೋಕಸೇವಾ ಆಯೋಗದಲ್ಲೂ ಕೂಡ ಮಾಡ್ತಾರೆ. ಅದನ್ನು ಮಾಡಿದಾಗ 10 ಕಡೆ, ಇದು ಲೋಕಸೇವಾ ಆಯೋಗದ ಕೊಟ್ಟಿರ್ತಕ್ಕಂಥ ಉತ್ತರ, ಇದು ಸರ್ಕಾರದ ಉತ್ತರ ಅಲ್ಲ. 10 ಕಡೆ ಈ ರೀತಿ ಆಗಿದೆ. 10 ಪ್ರಶ್ನೆಗಳಿಗೆ ತಪ್ಪು ಭಾಷಾಂತರ ಆಗಿದೆ ಅಂತೇಳಿ ಮಾಡಿದ್ದಾರೆ. ಆ ಸಮಿತಿಯವರು ಮಾಡಿ ಅದನ್ನು ಪರಿಷ್ಕೃತ ಕೂಡ ಮಾಡಿದ್ದಾರೆ. ಆಮೇಲೆ ಈ ಲೋಕಸೇವಾ ಆಯೋಗ ಏನು ಮಾಡಿದೆ ಅಂತಂದರೆ ಮರುಪರೀಕ್ಷೆ ಮಾಡಿದ್ದಾರೆ. ಮೊದಲನೇ ಪರೀಕ್ಷೆಯಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ 10 ದೋಷಗಳಿದ್ದಾವೆ. ಅದನ್ನು ಸರಿ ಮಾಡಿ ಪರಿಷ್ಕೃತ ಉತ್ತರವನ್ನು ಕೂಡ ಮಾಡಿದ್ದಾರೆ. ಆದಾಗ್ಯೂ ಮರುಪರೀಕ್ಷೆ ಮಾಡಿದ್ದಾರೆ. ಮತ್ತೆ ಪ್ರಶ್ನೆ ಪತ್ರಿಕೆಗಳನ್ನು ಸೆಟ್ ಮಾಡಿ ಮತ್ತೆ ಕನ್ನಡದಲ್ಲಿ ಮಾಡಿ ಆಮೇಲೆ ಪರೀಕ್ಷೆ ಮಾಡಿದ್ದಾರೆ. ಈ ಮರುಪರೀಕ್ಷೆ ಆದ ಮೇಲೂ ಕೂಡ ಕನ್ನಡ ಭಾಷಾಂತರದಲ್ಲಿ ದೋಷಗಳಿದ್ದಾವೆ ಅಂತೇಳಿ ಅಭ್ಯರ್ಥಿಗಳು ಗೊಂದಲವನ್ನು ಏರ್ಪಾಡು ಮಾಡಿದ್ದಾರೆ. ಆಮೇಲೆ ಕರ್ನಾಟಕ ಲೋಕಸೇವಾ ಆಯೋಗದವರು ಪರೀಕ್ಷೆ ಮಾಡಿ 2ನೇ ಸಾರಿ ದೋಷ ಇದೆ ಅಂತ ಹೇಳಿದಾಗ ಮತ್ತೆ ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ತಜ್ಞರ ಸಮಿತಿನಲ್ಲಿ 6 ಪ್ರಶ್ನೆಗಳು ದೋಷದಿಂದ ಕೂಡಿದ್ದು ತರ್ಜುಮೆ ಮಾಡಿದ್ದವು.
ಅವ್ರು ಏನು ಶಿಫಾರಸು ಮಾಡಿದ್ದಾರೆ ಅಂತಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಡಲಿಕ್ಕೆ ಶಿಫಾರಸು ಮಾಡಿದ್ದಾರೆ. ಯಾರಿಗೆ ಅನ್ಯಾಯ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡಬೇಕು ಅಂತ ಮಾಡಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಮಾಡಿ ಮಾರ್ಕ್ಸ್ ಕೊಟ್ಟು ಪ್ರಮುಖ ಪರೀಕ್ಷೆಗೆ ಎರಡನೇ ಹಂತದ ಪರೀಕ್ಷೆಗೆ ನೋಟಿಫಿಕೇಶನ್ ಇದು ಮಾಡಿದ್ದಾರೆ. ಅವ್ರನ್ನೆಲ್ಲ ಎರಡನೇ ಪರೀಕ್ಷೆಗೆ ಪ್ರಮುಖ ಪರೀಕ್ಷೆಗೆ ಕರೀಲಿಕ್ಕೆ ನೋಟಿಫಿಕೇಶನ್ ಅನ್ನು ಮಾಡಿದ್ದಾರೆ. ಈ ನೋಟಿಫಿಕೇಶನ್ ಅನ್ನ ಕೆಇಟಿನಲ್ಲಿ ಚಾಲೆಂಜ್ ಮಾಡಿದ್ದಾರೆ ಕೆಲವು ಅಭ್ಯರ್ಥಿಗಳು. ಕೆಇಟಿನಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಅವರು ಇನ್ನೂ ಕೂಡ ಅಂತಿಮವಾಗಿ ತೀರ್ಪನ್ನು ಕೊಟ್ಟಿಲ್ಲ. ಇಟ್ ಇಸ್ ಪೆಂಡಿಂಗ್. ಇವ್ರಿಗೆಲ್ಲ ಗೊತ್ತಿದೆ, ಮಾನ್ಯ ಸದಸ್ಯರಿಗೆಲ್ಲ ಗೊತ್ತಿದೆ. ಕರ್ನಾಟಕ ಲೋಕ ಸೇವಾ ಆಯೋಗ 1951ನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು. ಸಂವಿಧಾನ ಜಾರಿಗೆ ಬಂದ ಮೇಲೆ 18/5/1951 18/5/1951ರಲ್ಲಿ ಸಂವಿಧಾನ ಪ್ರಾರಂಭ ಆಯಿತು. ಅಲ್ಲಿಂದ ಈಚೆಗೆ ಈ ಸಿವಿಲ್ ಸರ್ವಿಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಇದಗಳಿಗೆ KAS, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಅಸಿಸ್ಟೆಂಟ್ ಕಮಿಷನರು, ತಹಸೀಲ್ದಾರರು, DYSPಗಳು, ಇಂಥ ಅಧಿಕಾರಿಗಳನ್ನ ಮಾಡ್ತಕ್ಕಂಥದ್ದು. ನಾನು ಒಪ್ಕೊಳ್ತೇನೆ, KPSCನಲ್ಲಿ ಅನೇಕ ಸಾರಿ ಕೋರ್ಟ್ಗಳಿಗೆ ಹೋಗಿರ್ತಕ್ಕಂಥದ್ದು, ಹಗರಣಗಳಾಗಿರ್ತಕ್ಕಂಥದ್ದು. ನಾನು ಇಲ್ಲ ಅಂತ ಅಲಗಳೆಯಕ್ಕೆ ಹೋಗಲ್ಲ. ಯಾಕಂತಂದರೆ ಅಶೋಕ್ ಅವರು ಮಾತನಾಡ್ತಾ ಇದು ಒಂದು ರೋಗಗ್ರಸ್ತ ಸಂಸ್ಥೆ ಅಂತ ಹೇಳಿದ್ದಾರೆ ಅಲ್ಲ. ನಾನು ಐ ಆಮ್ ಡೋಂಟ್ ಡಿನೈ ಇವರ್ ಈ ಹೊರಡಿಸಿದೆಯಲ್ಲ, ಇದನ್ನು ಅಲಗಳೆಯಲ್ಲ. ಯಾಕಂತಂದರೆ ಅನೇಕ ಸಾರಿ ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು, ಹೈಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು, KETಗೆ ಹೋಗಿರ್ತಕ್ಕಂಥದ್ದು ಅನೇಕ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಒಂದು ಅಶೋಕ್ ಅವರು ಆರೋಪ ಮಾಡೋದಕ್ಕೆ ನಂದೇನು ತಕರಾರಿಲ್ಲ. ಆದರೆ ನೀವು ಎಷ್ಟು ಸಲಹೆಗಳನ್ನು ಕೊಡಬೇಕಾಗಿತ್ತೋ ಅಷ್ಟು ಸಲಹೆಗಳು ಕೊಡಲಿಲ್ಲ. ಯಾಕಂದ್ರೆ ನಮ್ಮದು ಉದ್ದೇಶ, ನಿಮ್ಮದು ಉದ್ದೇಶ ಕರ್ನಾಟಕ ಲೋಕ ಸೇವಾಗ ಸರೋಗು. ಅಲ್ಲಿ ದಕ್ಷತೆ ಇರ್ತಕ್ಕಂಥ ಪ್ರಾಮಾಣಿಕತೆ ಇರ್ತಕ್ಕಂಥ ಅಧಿಕಾರಿಗಳು ಸೇವೆ ಮಾಡಲಿಕ್ಕೆ ಆಯ್ಕೆ ಆಗಬೇಕು. ಯಾಕಂತಂದರೆ ಅವರು 30-35 ವರ್ಷ ಕರ್ನಾಟಕ ಆಡಳಿತ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅವರು ಯಾವ ಕಾರಣಕ್ಕೂ ಕೂಡ ಭ್ರಷ್ಟಾಚಾರಕ್ಕೆ ಬಲಿಯಾಗಬಾರದು. ಭ್ರಷ್ಟಾಚಾರ KPSCಯಿಂದ ಹೊರಗಡೆ ಹೋಗಬೇಕು. ಭ್ರಷ್ಟಾಚಾರದಿಂದ ಆಯ್ಕೆ ಆಗ್ತಕ್ಕಂಥ ಪದ್ಧತಿ ಸರಿಯಿಲ್ಲ. ನಾನು ಕೂಡ ಅದನ್ನು ಖಂಡತುಂಡವಾಗಿ ಖಂಡಿಸ್ತೇನೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ.